Dear students, today's my topic is obstacles and efforts for national integration. First, let us discuss the obstacles for national integration. ನಾವು ಹಿಂದಿನ ಒಂದು ತರಗತಿಯಲ್ಲಿ ನೋಡಿರುವ ರೀತಿಯಲ್ಲಿ ರಾಷ್ಟ್ರೀಯ ಸಮಗ್ರತೆ ಅಂತನ್ನುವಂಥದ್ದು ನಮ್ಮ ದೇಶಕ್ಕೆ ಬಹಳಷ್ಟು ಮುಖ್ಯವಾಗಿ ಇರುವಂಥದ್ದು. ಆದರೆ ಅದನ್ನು ಸರಳ ರೀತಿಯಿಂದ ನಾವು ಅಚೀವ್ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕಂದರೆ ಇದರ ಒಂದು ಹಾದಿಯಲ್ಲಿ ಬಹಳಷ್ಟು ಸವಾಲುಗಳು ಸಮಸ್ಯೆಗಳು ಇರುವಂಥದ್ದು. ಅದಕ್ಕೋಸ್ಕರ ಇಂದಿನ ಈ ಒಂದು ಸೆಷನಲ್ಲಿ ನಾವು ರಾಷ್ಟ್ರೀಯ ಸಮಗ್ರತೆಗೆ ಇರುವಂಥ ಸವಾಲುಗಳು ಅಥವಾ ಅಡೆತಡೆಗಳು ಅಥವಾ ಸಮಸ್ಯೆಗಳು ಏನು ಅಂಥೇಳಿ ಅನ್ನುವಂಥದ್ದನ್ನು ನೋಡೋಣ. First one, communalism. Communalism has been one of the most complex problems that India has been facing. This is generated when individuals belong to one religion develop excessive affinity to their religion and hatred towards other religions. ಇಲ್ಲಿ ಕೋಮುವಾದ ಸಮಸ್ಯೆ ಅಂತನ್ನುವಂಥದ್ದು ನಮ್ಮ ಭಾರತವು ಎದುರಿಸುತ್ತಿರುವಂಥ ಒಂದು ಬಹುದೊಡ್ಡವಾಗಿರುವಂಥ ಸಂಕೀರ್ಣವಾಗಿರುವಂಥ ಸಮಸ್ಯೆ ಅಂತಂದನೇ ಹೇಳ್ಬೋದು. ಇಲ್ಲಿಗೆ ಇದರ ಅರ್ಥವನ್ನು ನೋಡೋದಾಯ್ತಂದರೆ ಸಮಾಜವೊಂದರ ಸದಸ್ಯರು ಇನ್ನೊಂದು ಸಮಾಜ ಅಥವಾ ಧರ್ಮದ ವಿರುದ್ಧವಾಗಿ ದ್ವೇಷವನ್ನು ಸಾಧಿಸುವಂಥದ್ದು. ಇದು ಯಾಕಂತಂದರೆ ತಮ್ಮ ಒಂದು ಧರ್ಮಕ್ಕೆ ಅತಿ ಹೆಚ್ಚಿನ ನಂಬಿಕೆಯನ್ನು ಇಟ್ಟುಕೊಂಡು ಅಥವಾ ತಮ್ಮ ಧರ್ಮವನ್ನು ಅತಿಶಯಕ್ಕೆ ಒಯ್ಯುವುದರ ಮುಖಾಂತರವಾಗಿ ಅದಕ್ಕೆ ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡುವ ಮುಖಾಂತರವಾಗಿ ಅವರು ಬೇರೆ ಧರ್ಮವನ್ನು ದ್ವೇಷಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮತೀಯ ಸಂಬಂಧಗಳಲ್ಲಿ ಹಾಗೂ ಮತೀಯ ಅಲ್ಪಸಂಖ್ಯಾತ ಮತ್ತು ಬಹುಸಂಖ್ಯಾತ ಜನರುಗಳ ಮಧ್ಯದಲ್ಲಿ ಉದ್ಭವಗೊಳ್ಳುವಾಗ ಒಂದು ದೊಡ್ಡದಾಗಿರುವಂಥ ಸಮಸ್ಯೆನೇ ಇದು ಕೋಮುವಾದ ಅಂತಂದು ಹೇಳ್ಬೋದು. ಇಲ್ಲಿ ಮತೀಯ ಅಥವಾ ಧಾರ್ಮಿಕ ವಿಷಯಗಳನ್ನು ರಾಜಕೀಯಗೊಳಿಸೋದ್ರಿಂದನೂ ಕೂಡ ಈ ಕೋಮುವಾದ ಅನ್ನುವಂಥದ್ದು ಹೆಚ್ಚಾಗಿ ಹುಟ್ಟಿಕೊಳ್ಳುತ್ತದೆ. ಇದರ ಒಂದು ಪರಿಣಾಮಗಳನ್ನು ನೋಡೋದಾಯ್ತಂದರೆ ಈ ಒಂದು ಪರಿಣಾಮಗಳು ಕೋಮುವಾದದ ಪರಿಣಾಮಗಳು ಬಹಳ ಭೀಕರವಾಗಿ ಇರುವಂಥದ್ದು. ಯಾಕಂತಂದರೆ ಈ ಕೋಮುವಾದದಿಂದಾಗಿ ವಿಭಿನ್ನ ಧಾರ್ಮಿಕವಾಗಿರುವಂಥ ಸಮೂಹಗಳ ಮಧ್ಯದಲ್ಲಿರುವಂಥ ಸೌಹಾರ್ದತೆ ಇದು ಮಾಯವಾಗುವುದು, ದ್ವೇಷ ಅಂತನ್ನೋದು ಬೆಳೀಲಿಕ್ಕೆ ಪ್ರಾರಂಭವಾಗ್ತದೆ. ಅದೇ ರೀತಿಯಾಗಿ ಹಲವಾರು ಮತಪಂಥಗಳ ಮಧ್ಯದಲ್ಲಿ ಅಪನಂಬಿಕೆ ಮೂಡ್ತದೆ. ಅಕ್ಕಪಕ್ಕದಲ್ಲಿ ಒಂದೇ ಮನೆಯ ಜನರಂತೆ ಇರುವಂಥವ್ರ ಮಧ್ಯದಲ್ಲಿ ಅಪನಂಬಿಕೆ ಮೂಡುವಂಥದ್ದು, ಅವ್ರ ಮಧ್ಯದಲ್ಲಿ ದ್ವೇಷ ಮೂಡುವಂಥದ್ದು, ಅವರೆಲ್ಲರೂ ಕೂಡ ಶತ್ರುಗಳ ರೀತಿಯಲ್ಲಿ ಆಗುವಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಯಾಕಂತಂದರೆ ನಮ್ಮ ಭಾರತದಲ್ಲಿ ಹಲವಾರು ಧರ್ಮಗಳು ಅದಾವ. ಆ ಎಲ್ಲ ಧರ್ಮೀಯರು ಒಂದೇ ರೀತಿಯಲ್ಲಿ ಜೀವನವನ್ನು ಮಾಡ್ತಾ ಇದ್ದಾರೆ, ಒಂದೇ ಕುಟುಂಬದ ಸದಸ್ಯರ ರೀತಿಯಲ್ಲಿ. ಆದರೆ ಕೋಮುವಾದದಿಂದಾಗಿ ಈ ಒಂದು ಸಾಮರಸ್ಯತೆ ಬಹಳಷ್ಟು ಕಡಿಮೆ ಆಗ್ತಾ ಹೋಗುವಂಥದ್ದನ್ನು ನೋಡ್ತೀವಿ. ಅದೇ ರೀತಿಯಾಗಿ ಈ ಕೋಮುವಾದದಿಂದಾಗಿ ಸಮೂಹಗಳ ಮಧ್ಯದಲ್ಲಿ ಕಲಹಗಳು, ಗಲಭೆಗಳು, ಹಿಂಸಾಚಾರಗಳು ಕಾಣಿಸಿಕೊಳ್ಳುವಂಥದ್ದು. ನಂತರದಲ್ಲಿ ಇವು ಕೋಮುವಾದದಿಂದಾಗಿ ಧರ್ಮದ ಒಂದು ಬೇರುಗಳನ್ನೇ ಇಲ್ಲಿ ದುರ್ಬಲಗೊಳ್ಳುವಂಥದ್ದನ್ನು ನೋಡ್ತೀವಿ. ಧಾರ್ಮಿಕ ಅಸಹಿಷ್ಣುತೆ ಇಲ್ಲಿ ಹೆಚ್ಚುವಂತೆ ಆಗುವಂಥದ್ದು. ಇದು ಬ್ರಿಟಿಷರು ಕೂಡ ಇದರ ಒಂದು ಕೋಮುವಾದದ ಬೀಜ ಅಂತನ್ನುವಂಥದ್ದು ಬ್ರಿಟಿಷರ ಕಾಲದಲ್ಲಿನೇ ಹುಟ್ಟಿಕೊಂಡಿರುವಂಥದ್ದು. ಅವರೇ ಇದಕ್ಕೆ ನೀರನ್ನು ಹಾಕಿ ಬೆಳೆಸಿರುವಂಥದ್ದನ್ನು ನೋಡ್ತೀವಿ ನಾವು. ಯಾಕಂತಂದರೆ ಅವರು ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಅವ್ರದ್ದೇನಿತ್ತು ಅದಕ್ಕೆ ಇದು ಒಂದು ವೇದಿಕೆಯನ್ನು ಒದಗಿಸಿಕೊಟ್ಟಿರುವಂಥದ್ದು. ಧರ್ಮದ ಹೆಸರಿನಲ್ಲಿ ನಮ್ಮ ದೇಶ ವಿಭಜನೆ ಆಗ್ಲಿಕ್ಕೂ ಕೂಡ ಈ ಕೋಮುವಾದನೇ ಕಾರಣ ಅಂತಂದು ಹೇಳ್ಬೋದು. ಇದರಿಂದಾಗಿ ನಮ್ಮ ಏಕತೆನೇ ನಾಶವಾಗಿ ಹೋಗುವಂಥದ್ದು. ಸೆಕೆಂಡ್ ಒನ್, ಫಂಡಮೆಂಟಲಿಸಮ್. ಇನ್ ಮಾಡರ್ನ್ ಇಂಡಿಯಾ, religious fundamentalism has gained political currency for politicians to divide and rule people on the lines of religion and caste. Every religion in its perspective is superior and unquestionable. People of one community start criticizing people of other community. ಇಲ್ಲಿ ಮೂಲಭೂತವಾದ ಅನ್ನುವಂಥದ್ದು ಇದು ಕೂಡ ನಮ್ಮ ಭಾರತದ ಐಕ್ಯತೆಗೆ ಸಮಗ್ರತೆಗೆ ಇರುವಂಥ ದೊಡ್ಡದಾಗಿರುವಂಥ ಸಮಸ್ಯೆ. ಇದು ಮೂಲಭೂತವಾದನೂ ಕೂಡ ಧಾರ್ಮಿಕತೆ ಮತ್ತು ಜಾತೀಯತೆಯ ಹೆಸರಿನಲ್ಲಿ ಆಗುವಂಥದ್ದು. ಪ್ರತಿಯೊಬ್ಬರಿಗೂ ಕೂಡ ತಾವು
ಸದಸ್ಯರಾಗಿರುವಂಥ ಧರ್ಮ ಮತ್ತು ಜಾತಿ ಇದು ಎಲ್ಲ ಬೇರೆ ಧರ್ಮ ಮತ್ತು ಜಾತಿಗಳಕ್ಕಿಂತ ಅತ್ಯಂತ ಉತ್ತಮವಾಗಿರುವಂಥದ್ದು, ಉತ್ತಮ ಅಂಶಗಳನ್ನು ಒಳಗೊಂಡಿ ಇರುವಂಥದ್ದು. ಬೇರೆ ಜಾತಿ ಅಥವಾ ಬೇರೆ ಧರ್ಮಗಳು ಕನಿಷ್ಠವಾಗಿರುವಂಥದ್ದು ಅನ್ನುವಂಥ ಒಂದು ಭಾವನೆ ಏನು ಬರುತ್ತದೆ, ಅದೇ ಇಲ್ಲಿ ಮೂಲಭೂತವಾದಂತಂದು ಹೇಳ್ಬೋದು ನಾವು. ಇದರಿಂದಾಗಿ ಬೇರೆ ಜನರಿಗೆ ತುಂಬ ತೊಂದರೆ ಉಂಟಾಗುವಂಥದ್ದು. ಅದೇ ಇಲ್ಲಿನೂ ಕೂಡ ಬ್ರಿಟಿಷರ ಒಂದು ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿನ ಇದು ಅವರು ಈ ಒಂದು ಫಂಡಮೆಂಟಲಿಸಮ್, ಈ ಮೂಲಭೂತವಾದವನ್ನೇ ಬಂಡವಾಳವಾಗಿ ಇಟ್ಟುಕೊಂಡು ಅವರು ತಮ್ಮ ಆಳ್ವಿಕೆಯನ್ನು ಅಷ್ಟು ವರ್ಷಗಳವರೆಗೆ ಮಾಡಿರುವಂಥದ್ದನ್ನು ನೋಡ್ತೀವಿ. ಇದರಿಂದಾಗಿ ಜನರು ತಮ್ಮದೇ ಆಗಿರುವಂಥ ಹಲವಾರು ಭಾವನೆಗಳನ್ನು ಬೆಳೆಸಿಕೊಳ್ತಾರೆ. ಅಂದರೆ ನಮ್ಮದೇ ತಾವು ಹೊಂದಿರುವಂಥ ಜಾತಿ ಮತ್ತು ಧರ್ಮನೇ ಶ್ರೇಷ್ಠವಾಗಿದೆ ಮತ್ತು ಬೇರೆಯವರ ಜಾತಿ ಮತ್ತು ಧರ್ಮಗಳು ಕನಿಷ್ಠವಾಗಿವೆ ಅಂಥೇಳಿ ಅವರು ಟೀಕೆಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇರುವಂಥದ್ದು. ಯಾಕಂದರೆ ಯಾವುದೂ ಧರ್ಮನೂ ಕೂಡ ಈ ರೀತಿಯಾಗಿ ಹೇಳಿಲ್ಲ. ಪ್ರತಿಯೊಂದು ಧರ್ಮವು ಎಲ್ಲ ಧರ್ಮಗಳ ಒಳ್ಳೆಯ ಅಂಶಗಳನ್ನು ನೀನು ಸ್ವೀಕಾರ ಮಾಡು ಅಂತಲೇ ಇಲ್ಲಿ ಹೇಳಿರುವಂಥದ್ದು. ಆದರೆ ಧರ್ಮದ ಹೆಸರಿನಲ್ಲಿ ಕೆಲವೊಂದು ಮೂಲಭೂತವಾದಿಗಳು ಜನಸಾಮಾನ್ಯರ ಮನಸ್ಸಿನಲ್ಲಿ ವಿಷಬೀಜಗಳನ್ನು ಬಿತ್ತುತ್ತಾ ಹೋಗುವಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಥರ್ಡ್ ಒನ್, casteism. Caste is one of the basic and prominent social institutions in India. It is prevalent since ancient times. Caste is a big hindrance for development and democracy. Caste breeds inequality among people. It brings the feeling of inferiority amongst low-class people. Due to this casteism, people are practicing inhuman activities like untouchability. ಈ ಕಾಸ್ಟಿಸಿಸಮ್ ಅಥವಾ ಜಾತೀಯತೆ ಅನ್ನುವಂಥದ್ದು ಇದು ಕೂಡ ದೊಡ್ಡದಾಗಿರುವಂಥ ಒಂದು ಸವಾಲು ಅಥವಾ ನಮ್ಮ ಒಂದು ಐಕ್ಯತೆಗೆ ಇರುವಂಥ ಒಂದು ಅಡೆತಡೆ ಅಂತಲೇ ಹೇಳ್ಬೋದು. ಇದು ಅತ್ಯಂತ ಹಳೆಯದಾಗಿರುವಂಥ ಮತ್ತು ಮೂಲಭೂತವಾದ ಒಂದು ಭಾರತದ ಸಾಮಾಜಿಕ ಸಂಸ್ಥೆ ಆಗೈತಿ ಜಾತಿ ಅಂತನ್ನುವಂಥದ್ದು ಕೂಡ. ಆದರೆ ಇದು ಜಾತೀಯತೆ ಅನ್ನುವಂಥದ್ದು ನಮ್ಮ ದೇಶದ ಸಮಗ್ರತೆಗೆ, ಅದರ ಬೆಳವಣಿಗೆಗೆ ಒಂದು ದೊಡ್ಡ ಅಡೆತಡೆಯಾಗಿರುವಂಥದ್ದನ್ನು ಕೂಡ ಹೌದು. ಇದು ಒಂದು ಕೆಳವರ್ಗದ ಜನರಿಗೆ ಒಂದು ಅಫೀಮಿನ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಬರ್ತದೆ. ಇದರಿಂದಾಗಿ ಹಲವಾರು ಕೆಟ್ಟದಾಗಿರುವಂಥ ಅಂಶಗಳನ್ನು ಅವರು ಮಾಡ್ತಾ ಬರುವಂಥದ್ದನ್ನು ನೋಡ್ತೀವಿ ಜಾತೀಯತೆಯ ಹೆಸರಿನಲ್ಲಿ. ಇದರ ಒಂದು ಅರ್ಥ ಅಂತಂದರೆ ಇಲ್ಲಿ ಜಾತೀಯತೆ ಎಂಬುದು ಒಂದು ನಿರ್ದಿಷ್ಟ ಜಾತಿಯ ಬಗೆಗಿನ ಒಮ್ಮುಖ ನಿಷ್ಠೆಯನ್ನು ಸೂಚಿಸುವುದು ಅಂತಂದು ಹೇಳ್ತಾರೆ. ಯಾಕಂತಂದ್ರೆ ತಾವು ಹೊಂದಿರುವಂಥ, ತಾವು ಸದಸ್ಯರಾಗಿರುವಂಥ ಜಾತಿ ಮಾತ್ರ ಇಲ್ಲಿ ಉತ್ತಮ ಅಂಶಗಳನ್ನು ಹೊಂದಿರುವಂಥ ಅತ್ಯುತ್ತಮ ಜಾತಿ, ಉಳಿದ ಜಾತಿಗಳೆಲ್ಲ ಕೀಳು, ಅವರ ಜನರೆಲ್ಲ ಕೀಳು ಅಂಥೇಳಿ ಅಂದ್ಕೊಳ್ಳುವಂಥದ್ದು. ಇಲ್ಲಿ ಡಿ.ಎನ್. ಪ್ರಸಾದ್ ಅವರ ಪ್ರಕಾರ ಕಾರ್ಯರೂಪಕ್ಕಿಳಿದಂತಹ ಜಾತಿ ನಿಷ್ಠೆಯನ್ನು ಜಾತೀಯತೆ ಎನ್ನಬಹುದು ಅಂಥೇಳಿ ಅವ್ರು ಹೇಳ್ತಾರೆ. ಕಾರ್ಯರೂಪಕ್ಕಿಳಿದಂಥ ಜಾತಿ ನಿಷ್ಠೆ ಅಂತಂದ್ರೆ ನಮ್ಮ ಜಾತಿ ನಿಷ್ಠೆ ಏನು ಕೆಲವೊಂದು ಕಾರ್ಯಗಳನ್ನು ಮಾಡ್ತದೆ, ಕ್ರಿಯೆಗಳಲ್ಲಿ ತೊಡಗ್ತದೆ, ಅದಕ್ಕೆ ಇಲ್ಲಿ ಜಾತೀಯತೆ ಅಂಥೇಳಿ ಹೇಳ್ತೀವಿ ಅಂಥೇಳಿ ಅವರು ಹೇಳ್ತಾರೆ. ಇಲ್ಲಿ ಜಾತೀಯತೆ ಹುಟ್ಟಿಕೊಳ್ಳಲು ಹಲವಾರು ಕಾರಣಗಳು ಇರುವಂಥದ್ದನ್ನು ನೋಡ್ತೀವಿ. ಯಾಕಂತಂದ್ರೆ ಜಾತಿಗಳ ಮಧ್ಯದಲ್ಲಿ ಇರುವಂಥ ಒಂದು ಅಪವಿತ್ರ, ಮೇಲು ಕೀಳು ಅನ್ನುವಂಥ ಭಾವನೆ ಇರ್ಬೋದು. ನಂತರದಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟಂತೆ ತನ್ನ ಜಾತಿ ಉಪಜಾತಿಯಲ್ಲಿನ ವಿವಾಹ ಆಗಬೇಕು ಅನ್ನುವಂಥ ಕೆಲವೊಂದಿಷ್ಟು ಅಲ್ಲಿರುವಂಥ ಅವರು ನಿಯಮಗಳಿರ್ಬೋದು. ನಂತರ ಜಾತಿ ತನ್ನ ಒಂದು ಪವಿತ್ರತೆಯನ್ನು ಉಳಿಸಿಕೊಳ್ಳುವ ಸಲುವಾಗಿ ಮಾಡ್ತಾ ಇರುವಂಥ ಹಲವಾರು ಪ್ರಯತ್ನಗಳು, ಅಸ್ಪೃಶ್ಯತೆಯ ಆಚರಣೆಗಳು, ಪೂರ್ವಾಗ್ರಹಗಳು, ನಂತರ ಮೀಸಲಾತಿಯ ಸೌಲಭ್ಯದಿಂದಾಗಿ ಇಲ್ಲಿ ಚಾಲನೆಗೊಂಡಿರುವಂಥ ಕೆಲವೊಂದಿಷ್ಟು ನಿಮ್ನ ಜಾತಿಗಳ ಉತ್ಕರ್ಷ ಅಂತ ಹೇಳ್ಬೋದು. ಈ ಮೀಸಲಾತಿಯಿಂದಾಗಿ ಈ ಜಾತಿಗಳ ಒಂದು ಶ್ರೇಣಿ ವ್ಯವಸ್ಥೆಯಲ್ಲಿನ ಬದಲಾವಣೆ ಆಗ್ತಾ ಹೋಗಿರುವಂಥದ್ದು, ಅಲ್ಲಿರುವಂಥ ಜನರ ಮೈಂಡ್ಸೆಟ್ನಲ್ಲಿ ಬದಲಾವಣೆ ಆಗ್ತಾ ಹೋಗಿರುವಂಥದ್ದನ್ನು ನೋಡ್ತೀವಿ. ಇದರ ಒಂದು ದುಷ್ಪರಿಣಾಮಗಳು ಹಲವಾರು ಇರುವಂಥದ್ದು. ಇದು ಕೂಡ ರಾಷ್ಟ್ರೀಯತೆಯ ಭಾವನೆಗೆ ಭಂಗವನ್ನು ತರುವಂಥದ್ದು ಆಗಿದೆ. ಅದೇ ರೀತಿಯಲ್ಲಿ ಜಾತೀಯತೆಯಿಂದಾಗಿ ಜನರ ಮಧ್ಯದಲ್ಲಿ ಅಂತರ ಅನ್ನುವುದು ಹೆಚ್ಚುತ್ತಾ ಬರ್ತದೆ, ದ್ವೇಷ ಅನ್ನೋದು ಹೆಚ್ಚುತ್ತಾ ಬರುವಂಥದ್ದು. ಒಂದೇ ಕುಟುಂಬದ ಸದಸ್ಯರಂತಿರುವ ಜನರು ಕೂಡ ಇಲ್ಲಿ ಒಬ್ಬರನ್ನೊಬ್ಬರು ಕೊಲೆ ಮಾಡಲಿಕ್ಕೆ
ಹೋಗುವಂಥದ್ದನ್ನು ನೋಡ್ತೀವಿ, ಕೊಲೆ ಮಾಡಿರುವಂಥದ್ದನ್ನು ನೋಡ್ತೀವಿ, ಸಾಮೂಹಿಕ ಕೊಲೆಗಳು ನಡೆದಿರುವಂಥದ್ದನ್ನು ನೋಡ್ತೀವಿ ಇಲ್ಲಿ. ಅದೇ ರೀತಿಯಾಗಿ ಪ್ರಜಾಪ್ರಭುತ್ವಕ್ಕೆ ಇದು ಅತ್ಯಂತ ಮಾರಕವಾಗಿರುವಂಥದ್ದು, ಅದನ್ನು ದುರ್ಬಲಗೊಳಿಸುವಂಥದ್ದು, ಸಂವಿಧಾನದ ಸ್ಫೂರ್ತಿಗೆ ಅದು ವಿರುದ್ಧವಾಗಿರುವಂಥದ್ದು. ನಂತರ ಇದು ಜಾತೀಯತೆಯಿಂದಾಗಿ ನೈತಿಕತೆಯ ಅಪಮೌಲ್ಯತೆ ಉಂಟಾಗಿ ಸ್ವಜನ ಪಕ್ಷಪಾತತೆ ಹೆಚ್ಚುತ್ತಾ ಹೋಗುವುದು ಅಂಥೇಳಿ ಹೇಳ್ತಾರೆ. ನಂತರದಲ್ಲಿ ಮಾನವೀಯ ಮೌಲ್ಯಗಳು ಕಡೆಗಣನೆ ಸಾಮಾಜಿಕ ಕಲ್ಯಾಣದ ಪ್ರಯತ್ನಗಳು ಕಡೆಗಣನೆ ಆಗುವಂಥದ್ದು. ನಂತರದಲ್ಲಿ ಈ ಜಾತೀಯತೆಯಿಂದಾಗಿ ಒಂದು ವೈಯಕ್ತಿಕವಾಗಿರುವಂಥ ಪ್ರತಿಭೆ ಸಾಮರ್ಥ್ಯಗಳು ಕೂಡ ಅಲಕ್ಷಿಸಲ್ಪಟ್ಟು ಈ ಜಾತಿಯ ಒಂದು ಸಹವಾಸನೆ ಬೇಡ ಅಂತ ಹೇಳಿಬಿಟ್ಟು ಎಷ್ಟೋ ಜನ ಭಾರತೀಯರು ಬೇರೆ ದೇಶಗಳಿಗೆ ಪಲಾಯನ ಹೋಗ್ತಾ ಇರುವಂಥದ್ದು, ಪ್ರತಿಭಾ ಪಲಾಯನ ಆಗ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ನೆಕ್ಸ್ಟ್, ಲಿಂಗ್ವಿಸಮ್. People of India speak nearly 2000 languages and dialects. This plurality has been negatively used on many occasions, particularly in the early decades after independence. Every country needs to have a common official language, but it has not been an easy task for India. When a recommendation was made in the Constitution Assembly to recognize Hindi as the official language of India, it was opposed by representatives of almost all the non-Hindi speaking area. ಇಲ್ಲಿ ಭಾಷಾವಾದ ಅಥವಾ ವಾದದ ಒಂದು ವಿಪತ್ತು ಅಂತಲೂ ಹೇಳ್ಬೋದು. ಭಾಷಾವಾದ ಅಂತನ್ನುವಂಥದ್ದು ಯಾಕಂತಂದರೆ ಭಾರತದಲ್ಲಿ ಒಂದು 2010 ನಾವು ಭಾಷೆಗಳನ್ನು ನೋಡ್ತೀವಿ ನಾವು. ಅಂದರೆ ಭಾಷೆಗಳು ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಅದರ ಡೈಲೆಕ್ಟ್ಸ್ ಅಂತ ಅಂದ್ಕೇಶಿಂದ ಹೇಳುವಂಥದ್ದು. ಅಂಥ ಈ ಭಾಷೆಗಳು ಯಾಕಂತಂದರೆ ನಾವು ಸಾಂಸ್ಕೃತಿಕವಾಗಿ ನೋಡಿದಾಗ ಅತ್ಯಂತ ಸಂಪದ್ಭರಿತವಾದ ನಮ್ಮ ಸಂಸ್ಕೃತಿ ಐತಿ, ಇಷ್ಟೊಂದು ಭಾಷೆಗಳು ನಮ್ಮಲ್ಲಿ ಅದಾವ ಅಂಥೇಳಿ ನಾವು ಹೆಮ್ಮೆಯಿಂದ ಹೇಳ್ಬೋದು. ಆದರೆ ಈಗ ಏನಾಗ್ಲಿಕ್ಕತ್ತದ ಅಂತಂದ್ರೆ ಈ ಭಾಷೆಗಳಿಂದಾಗೇ ನಮ್ಮ ರಾಷ್ಟ್ರೀಯ ಒಂದು ಐಕ್ಯತೆಗೆ ಧಕ್ಕೆ ಉಂಟಾಗ್ತಾ ಇರುವಂಥದ್ದನ್ನು ನೋಡ್ತೀವಿ. ಯಾಕಂತಂದರೆ ನಾವೆಲ್ಲರೂ ಒಂದೇ ಅಂತ ಹೇಳಬೇಕಾದ್ರೆ ಇಲ್ಲಿ ಒಂದು ಕಾಮನ್ ಆಗಿರುವಂಥ ಒಂದು ಲ್ಯಾಂಗ್ವೇಜ್ ಅನ್ನೋದು ಬೇಕು, ಸಾಮಾನ್ಯವಾದ ಭಾಷೆ ಭಾರತಕ್ಕೆ ಬೇಕಾಗಿರುವಂಥದ್ದು. ಹಿಂದಿ ಅನ್ನುವಂಥ ಈ ಒಂದು ಭಾಷೆಯನ್ನು ರಾಷ್ಟ್ರೀಯ ಭಾಷೆಯನ್ನಾಗಿ ಮಾಡಬೇಕು ಅಂಥೇಳಿ ಯಾವಾಗ ಇಲ್ಲಿ ಒಂದು ವಿಚಾರ ಬರುತ್ತೋ ಅಲ್ಲಿ ಹಿಂದಿ ಭಾಷೆಯನ್ನು ಆಡದೇ ಇರುವಂಥ ಅಂದರೆ ಕೆಲವೊಂದು ದಕ್ಷಿಣ ಭಾರತದ ರಾಜ್ಯಗಳು ಇದಕ್ಕೆ ವಿರೋಧವನ್ನು ಮಾಡ್ತಾ ಬಂದಿರುವಂಥದ್ದನ್ನು ಕೂಡ ನಾವು ಇಲ್ಲಿ ನೋಡ್ತೀವಿ. ಇಲ್ಲಿ ಈ ಭಾಷಾವಾದ ಅಂತಂದರೆ ಯಾಕಂತಂದರೆ ಇಲ್ಲಿ ಭಾಷಾವಾರು ರೀತಿಯಲ್ಲಿ ನಮ್ಮಲ್ಲಿ ರಾಜ್ಯಗಳ ವಿಂಗಡಣೆ ಆಗಿರುವಂಥದ್ದು. ಇಲ್ಲಿ ಭಾಷೆಯ ಬಗೆಗಿನ ಅತಿ ಹೆಚ್ಚಿನ ಒಲವು ಮತ್ತು ಮೆಚ್ಚುಗೆ ಮತ್ತು ಇತರ ಭಾಷೆಗಳ ಬಗೆಗಿನ ಇರುವಂಥ ತಿರಸ್ಕಾರವನ್ನು ಈ ಭಾಷಾವಾದ ಅನ್ನುವಂಥದ್ದು ತಿಳಿಸ್ಕೊಡುತ್ತದೆ. ಯಾಕಂತಂದ್ರೆ ಇಲ್ಲಿ ನಾವು ಒಂದು ರಾಜ್ಯ ಹೊಂದಿರುವಂಥ ಒಂದು ರಾಜ್ಯದ ಒಂದು ಭಾಷೆ ಏನೈತಿ ಅದಕ್ಕೆ ಅಲ್ಲಿರುವಂಥ ಜನರು ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು. ಎಲ್ಲೋ ಒಂದು ಕಡೆ ಸ್ವಲ್ಪ ಧಕ್ಕೆ ಆಗ್ತೈತಿ ಅಂತಂದ್ರೂ ಕೂಡ ಗಲಭೆಗಳು ಆಗ್ತಾ ಇರುವಂಥದ್ದನ್ನು ನೋಡ್ತಾ ಬಂದೀವಿ. ಅಲ್ಲಿ ಅದಕ್ಕೆ ಸಂಬಂಧ ಪಡದೇ ಇರುವಂಥ ಜನರು ಆಸ್ತಿಪಾಸ್ತಿಗಳೆಲ್ಲ ಹಾನಿ ಆಗ್ತಾ ಬಂದಿರುವಂಥದ್ದನ್ನು ನೋಡ್ತೀವಿ. ಅದಕ್ಕೋಸ್ಕರ ಈ ಭಾಷಾವಾದ ಅಂತನ್ನುವಂಥದ್ದನ್ನು ರಾಷ್ಟ್ರೀಯ ಐಕ್ಯತೆಗೆ ಭಾಳಷ್ಟು ಧಕ್ಕೆಯನ್ನು ಉಂಟು ಮಾಡುವಂಥದ್ದು. ಉದಾಹರಣೆಗೆ ಅಂತಂದರೆ ಇಲ್ಲಿ ಮರಾಠಿ ಹಾಗೂ ಕನ್ನಡ ಭಾಷೆ ಮಾತನಾಡುವವರ ಮಧ್ಯದಲ್ಲಿ ನಡೆಯುವಂಥ ಒಂದು ತಿಕ್ಕಾಟಗಳನ್ನು ನಾವಿಲ್ಲಿ ಬೆಳಗಾವಿ ಪ್ರದೇಶದಲ್ಲಿ ನೋಡ್ತೀವಿ. ಅದೇ ರೀತಿಯಲ್ಲಿ ಮರಾಠಿ, ಕನ್ನಡ, ಕೊಂಕಣಿ ಮಾತನಾಡುವಂಥವರ ಒಂದು ವಿವಾದಗಳು, ಘರ್ಷಣೆಗಳು ಗೋವಾ ಒಂದು ಪ್ರದೇಶದಲ್ಲಿ ನಡೀತಾ ಇರುವಂಥದ್ದು. ಬಂಗಾಳಿ ಹಾಗೂ ಅಸ್ಸಾಮಿ ಭಾಷೆ ಮಾತನಾಡುವಂಥವರ ಒಂದು ಘರ್ಷಣೆಗಳು ಅಸ್ಸಾಂನಲ್ಲಿ ನಡೀತಾ ಇರುವಂಥದ್ದನ್ನು ನೋಡ್ತೀವಿ. ಈ ಭಾಷೆಗಳನ್ನು ಕೂಡ ಭಾಷಾವಾದದಿಂದಾಗಿ ಭಾಷಾ ಅಲ್ಪಸಂಖ್ಯಾತರು ಯಾರು ಇದ್ದಾರೆ ಅವರು ಬಹಳಷ್ಟು ಉಪಟಳಗಳಿಗೆ ಒಳಗಾಗ್ತಾ ಇರುವಂಥದ್ದನ್ನು ನೋಡ್ತೀವಿ. ಬೇರೆ ಜನರು ಅವ್ರಿಗೆ ಕಿರುಕುಳಗಳನ್ನು ಕೊಡ್ತಾ ಇರುವಂಥದ್ದು. ನಂತರದಲ್ಲಿ ಇದೇ ಒಂದು ಕಾರಣದಿಂದಾಗಿನ ಪ್ರತ್ಯೇಕವಾಗಿರುವಂಥ ರಾಜ್ಯದ ಒಂದು ಕೂಗು ಕೂಡ ಕೇಳಿ ಬರ್ತಾ ಇರುವಂಥದ್ದನ್ನು ನೋಡ್ತೀವಿ. ನದಿ ನೀರಿನ ಹಂಚಿಕೆಗಳ ಬಗ್ಗೆ ರಾಜ್ಯಗಳ ಗಡಿ ವಿವಾದಗಳು ಹೇಳ್ತಾ ಇರುವಂಥದ್ದು. ಇಲ್ಲಿ ಒಂದು
ಉತ್ತಮ ಉದಾಹರಣೆ ಅಂತಂದರೆ ಸಿನಿಮಾ ರಿಲೀಸ್ ಆಗಬೇಕಾದ್ರೂ ಕೂಡ ಅಲ್ಲಿ ಭಾಷೆ ಅನ್ನುವಂಥದ್ದು ಬಹಳಷ್ಟು ಮುಖ್ಯವಾಗಿ ಬರ್ತದೆ. ಆ ಒಂದು ರಾಜ್ಯಕ್ಕೆ ನಮಗೆ ಬರ್ತಾ ಇದ್ದಿಲ್ಲ ಅಂತಂದರೆ ಎಷ್ಟೋ ಒಳ್ಳೆಯ ಸಿನಿಮಾ ಆದರೂ ಕೂಡ ಅದು ನಮ್ಮ ರಾಜ್ಯದಲ್ಲಿ ರಿಲೀಸ್ ಆಗಬಾರ್ದು ಅಂಥೇಳಿ ಅನ್ನುವಂಥದ್ದು. ಇದೆಲ್ಲನೂ ಕೂಡ ರಾಷ್ಟ್ರೀಯ ಸಮಗ್ರತೆಗೆ ಒಂದು ಧಕ್ಕೆಯನ್ನು ತರುವಂಥದ್ದು, ಅಡೆತಡೆಯನ್ನು ತರುವಂಥದ್ದು ಅಂತಂದು ನಾವು ಹೇಳ್ಬೋದು. ನಂತರದಲ್ಲಿ ಬರುವಂಥದ್ದು extremism. The extremist movements going on in different parts of the country are yet another challenge to national integration. You must have heard about Naxalite movement or Maoist movement. These movements quite often use violence, create fear in public life, cause loss of lives of government personnel and people, and destroy public property. ಇಲ್ಲಿ ಎಕ್ಸ್ಟ್ರೀಮಿಸಮ್ ಅನ್ನುವಂಥದ್ದು ಅಂದರೆ ಉಗ್ರವಾದ ಅಂಥೇಳಿ ಹೇಳ್ತೀವಿ. ಇದರ ಒಂದು ಆಂದೋಲನಗಳ ಬಗ್ಗೆ ನಾವು ಕೇಳ್ತಾನೇ ಬಂದಿರುವಂಥದ್ದು. ಈ ಉದ್ದೇಶವೊಂದನ್ನು ಸಾಧಿಸಿಕೊಳ್ಳಲು ಶಾಂತಿಯುತ, ಅಹಿಂಸಾತ್ಮಕ ಹಾಗೂ ಪ್ರಜಾಸತ್ತಾತ್ಮಕ ಕ್ರಮಗಳಿಗೆ ವಿರೋಧವಾದ ಹಿಂಸಾತ್ಮಕ ಮತ್ತು ಹಾನಿಕಾರಕ ವಿಧಾನಗಳನ್ನು ಬಳಸಿಕೊಳ್ಳುವುದನ್ನು ಇಲ್ಲಿ ಉಗ್ರವಾದ ಅಂಥೇಳಿ ಹೇಳ್ಬೋದು. ಇಲ್ಲಿ ಉಗ್ರವಾದ, ಭಯೋತ್ಪಾದನೆ ಅನ್ನುವಂಥದ್ದು ಒಂದಕ್ಕೊಂದು ಅತ್ಯಂತ ಹತ್ತಿರವಾಗಿರುವಂಥ ಪರಿಕಲ್ಪನೆಗಳು ಇವೆಲ್ಲನೂ ಕೂಡ. ಇಲ್ಲಿ ಭಯೋತ್ಪಾದನೆಯನ್ನು ಒಂದು ಉಗ್ರವಾದದ ರೂಪ ಅಂತಲೂ ಕೂಡ ನಾವಿಲ್ಲಿ ಹೇಳ್ಬೋದು. ಇಲ್ಲಿ ಭಾರತದಲ್ಲಿ ಎರಡು ಒಂದು ಸಮಸ್ಯೆಗಳ ಹಾವಳಿ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಹೆಚ್ಚಾಗಿ ಬರುವಂಥದ್ದನ್ನು ನೋಡ್ತಾ ಇದ್ದೀವಿ. ತಮ್ಮ ಉದ್ದೇಶಗಳನ್ನು ಪ್ರಜಾಸತ್ತಾತ್ಮಕ ವಿಧಾನದ ಮೂಲಕ ಈಡೇರಿಸಿಕೊಳ್ಳುವಲ್ಲಿ ಅಲ್ಲಿ ವಿಫಲ ಆದರೆ ಅವರು ಈ ಉಗ್ರ ವಿಧಾನಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ಅತಿ ಹೆಚ್ಚಾಗ್ತಾ ಬರುವಂಥದ್ದನ್ನು ನೋಡ್ತೀವಿ. ಅಂಥ ಸಮೂಹಗಳ ಸಂಖ್ಯೆ ಹೆಚ್ಚುತ್ತಾ ಬರುವಂಥದ್ದು. ಇಲ್ಲಿ ಕೆಲವೊಂದಿಷ್ಟು ಉದಾಹರಣೆಗಳಂತಂದರೆ ಇಲ್ಲಿ ನಕ್ಸಲರ ಒಂದು ಆಂದೋಲನಗಳು, ನಂತರದಲ್ಲಿ ಮಾವೋ ಅವರ ಆಂದೋಲನಗಳು, ಮಾವೋಯಿಸಮ್ ಅಂತ ಅಂದ್ಕಿಂದ ಕರಿತೀವಿ. ಈ ಎಲ್ಲ ನಕ್ಸಲ್ವಾದಿ ಭಯೋತ್ಪಾದಕತೆಗೆ ಈ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನರು ಬಲಿಯಾಗ್ತಾ ಹೋಗ್ತಾ ಇರುವಂಥದ್ದು. ಇಲ್ಲಿ ಪೊಲೀಸರಾಗಿರ್ಬೋದು, ಸಾಮಾನ್ಯ ಜನರಾಗಿರ್ಬೋದು, ನಂತರದಲ್ಲಿ ನಕ್ಸಲೈಟ್ಸ್ ಭಯೋತ್ಪಾದಕರು ಅವರು ಕೂಡ ಹೆಚ್ಚಿನ ರೀತಿಯಲ್ಲಿ ಬಲಿಯಾಗ್ತಾ ಬರ್ತಾ ಇರುವಂಥದ್ದು. ಲಕ್ಷಾಂತರ ಕೋಟ್ಯಾಂತರ ಸಾರ್ವಜನಿಕ ಸಂಪತ್ತು ಇಲ್ಲಿ ಹಾನಿಗೆ ಒಳಗಾಗ್ತಾ ಇರುವಂಥದ್ದು. ಇಲ್ಲಿ ಕೆಲವೊಂದಿಷ್ಟು ಈ ನಕ್ಸಲೈಟ್ಸ್ ಸಮೂಹಗಳು ಅಂತಂದರೆ ಅಥವಾ ಉಗ್ರವಾದವನ್ನು ಒಪ್ಪಿಕೊಳ್ಳುತ್ತಿರುವಂಥ ಅದರ ಒಂದು ಕಾರ್ಯಾಚರಣೆಯಲ್ಲಿ ತೊಡಗಿರುವಂಥ ಸಮೂಹಗಳಂತಂದರೆ ಜಮ್ಮು ಆ್ಯಂಡ್ ಕಾಶ್ಮೀರ್ ಲಿಬರೇಷನ್ ಫ್ರಂಟ್, ಲಿಬರೇಷನ್ ಆಫ್ ತಮಿಳ್ ಟೈಗರ್ಸ್ ಇಲಂ, ಅಲ್ ಖೈದಾ ಮುಂತಾದವುಗಳನ್ನು ಇಲ್ಲಿ ನಾವು ಹೆಸರಿಸಬಹುದು. Next one, regionalism. India, being a country of diversity, stands unique for its unity. We cannot find balanced and uniform growth throughout the country due to regional disparities and imbalances in development. Since independence, various states and their particular regions had been neglected by the successive governments. ಇನ್ನು ಒಂದು ವಾದ ಅಂತಂದರೆ ಇಲ್ಲಿ ಪ್ರಾದೇಶಿಕವಾದ ಅಂತಂದು ಹೇಳ್ಬೋದು. ಯಾಕಂತಂದರೆ ಪ್ರಾದೇಶಿಕವಾದ ಇಲ್ಲಿ ಭಾರತ ಅನ್ನುವಂಥದ್ದು ಬಹಳಷ್ಟು ಪ್ರದೇಶವಾರು ಬೇರೆ ಬೇರೆ ರೀತಿಯಾಗಿ ಇರುವಂಥದ್ದು. ಅಂದರೆ ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ಭಾರತವು ಬಹಳಷ್ಟು ವೈವಿಧ್ಯತೆಯನ್ನು ಹೊಂದಿರುವಂಥದ್ದು. ಈ ಎಲ್ಲ ವೈವಿಧ್ಯತೆಯಿಂದ ಹೊಂದಿರುವಂಥ ನಮ್ಮ ಭಾರತ ಏನಾಗ್ಲಕತ್ತೈತಿ ಅಂತಂದ್ರೆ ಈ ವೈವಿಧ್ಯತೆಗಳಿಂದಾಗಿ ಎಲ್ಲ ಭಾಗಗಳಿಗೂ ಸರಿಸಮಾನವಾಗಿರುವಂಥ ಅವಕಾಶಗಳನ್ನು ಕೊಡಲಿಕ್ಕೆ ಸಾಧ್ಯತೆ ಆಗ್ತಾ ಇಲ್ಲ. ಸರಿಸಮಾನವಾಗಿರುವಂಥ ಅವುಗಳಿಗೆ ಅವಕಾಶಗಳಾಗಿರ್ಬೋದು ಅಥವಾ ಕೆಲವೊಂದಿಷ್ಟು ಪ್ರಯೋಜನಗಳನ್ನು ಕೊಡ್ಲಿಕ್ಕೆ ಸಾಧ್ಯತೆ ಆಗ್ತಾ ಇಲ್ಲ. ಇಲ್ಲಿ ಪ್ರಾದೇಶಿಕತಾವಾದ ಅಂತಂದರೆ ರಾಷ್ಟ್ರೀಯ ಆಸಕ್ತಿಗಳನ್ನು ಅಲಕ್ಷಿಸುವಷ್ಟರ ಮಟ್ಟಿಗೆ ಪ್ರದೇಶವೊಂದರ ಜನರು ಹೊಂದಿರುವಂಥ ತೀರಾ ಅತಿರೇಕತೆ ಎನ್ನಬಹುದಾಗಿರುವಂಥ ನಿಷ್ಠೆ. ಅಂತಂದರೆ ನಾವು ಒಂದು ಪ್ರದೇಶಕ್ಕೆ ಒಳಗೊಂಡಿರುವಂಥವರು.
ಅಂತಂದರೆ ಇಲ್ಲಿ ರಾಜ್ಯವಾರನೂ ಇರ್ಬೋದು, ಅಥವಾ ಈ ಕರ್ನಾಟಕವನ್ನು ತೆಗೆದುಕೊಂಡ್ರೆ ಇಲ್ಲಿ ಕರ್ನಾಟಕದಲ್ಲಿ ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ, ನಾವು ಉತ್ತರ ಕರ್ನಾಟಕದವರು, ನಾವು ದಕ್ಷಿಣ ಕರ್ನಾಟಕದವರು ಅಂಥೇಳಿ ಇಲ್ಲಿನೂ ಕೂಡ ಸ್ವಲ್ಪ ಮಟ್ಟಿಗೆ ಇರುವಂಥದ್ದು. ಇದೆಲ್ಲವೂ ಕೂಡ ಏನಿದೆ ಅಂತಂದರೆ ಪ್ರಾದೇಶಿಕತಾವಾದ ಅಂತಂದು ಹೇಳ್ತೀವಿ. ಪ್ರದೇಶಗಳ ಮೇಲೆ ನಮಗಿರುವಂಥ ಒಂದು ನಿಷ್ಠೆ ಎಷ್ಟಿರುತ್ತಂದರೆ ಅದರ ಮುಂದೆ ರಾಷ್ಟ್ರೀಯ ಒಂದು ನಿಷ್ಠೆ ಅಂತನ್ನುವಂಥದ್ದು ಅದು ಎಲ್ಲೋ ಒಂದು ಕಡೆ ಗೌಣವಾಗಿ ಹೋಗುವಂಥದ್ದನ್ನು ನೋಡ್ತೀವಿ. ಯಾಕಂತಂದರೆ ಈ ಒಂದು ಭಿನ್ನತೆಯನ್ನು ಹೊಂದಿರುವಂಥ ರಾಜ್ಯಗಳು ಭಿನ್ನ ಭಿನ್ನವಾಗಿರುವಂಥ ಲಾಭಗಳನ್ನು ಅಥವಾ ನಷ್ಟಗಳನ್ನು ಅನುಭವಿಸ್ತಾ ಬಂದಿರುವಂಥದ್ದು. ಕೆಲವೊಂದಿಷ್ಟು ರಾಜ್ಯಗಳು ಇಲ್ಲಿ ಕೈಗಾರಿಕೀಕರಣ, ಆಧುನೀಕರಣ, ಯಾಂತ್ರೀಕರಣ, ಕಂಪ್ಯೂಟರೀಕರಣ ಮುಂತಾದ ಎಲ್ಲ ಕ್ಷೇತ್ರಗಳಲ್ಲಿ ಮುಂದುವರೆದಿರುವಂಥ ರಾಜ್ಯಗಳು ಆಗಿರಬಹುದು. ಇಲ್ಲಿ ಉದಾಹರಣೆ ಅಂತಂದರೆ ಇಲ್ಲಿ ಹರಿಯಾಣ, ಪಂಜಾಬ್, ಡೆಲ್ಲಿ, ಗುಜರಾತ್, ಕರ್ನಾಟಕ ಅಂತಂದು ಹೇಳ್ಬೋದು. ಮತ್ತು ಕೆಲವೊಂದಿಷ್ಟು ರಾಜ್ಯಗಳು ಆರ್ಥಿಕವಾಗಿ ಬಹಳಷ್ಟು ಹಿಂದುಳಿದಿರುವಂಥ ರಾಜ್ಯಗಳು ಅಂತಂದು ಕರಿತೀವಿ. ಅಂದರೆ ಬಿಹಾರ್, ಒರಿಸ್ಸಾ ಅಂತಂದು ಹೇಳ್ಬೋದು. ಕೆಲವೊಂದಿಷ್ಟು ಶ್ರೀಮಂತ ರಾಜ್ಯಗಳು ಇರುವಂಥದ್ದು. ಈ ರೀತಿಯಲ್ಲಿ ಆದಾಗ ಈ ಬಡ ರಾಜ್ಯಗಳ ಜನರು ತಮ್ಮ ಆಸಕ್ತಿಯ ಅಗತ್ಯತೆಗಳನ್ನು ಇಲ್ಲಿ ಸರಿಯಾದ ರೀತಿಯಲ್ಲಿ ಈಡೇರಿಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಆಗೋದಿಲ್ಲ. ಆ ಒಂದು ಸಂದರ್ಭದಲ್ಲಿ ದೇಶ ನನಗೇನು ಕೊಡ್ತು ಅನ್ನುವಂಥ ಒಂದು ಯೋಚನೆ ಅವ್ರಿಗೆ ಬರ್ತಾ ಹೋಗ್ತೈತಿ. ಸರಿಯಾಗಿರುವಂಥ ಅವಕಾಶಗಳು ಸಿಗ್ತಾ ಇಲ್ಲ. ಯಾಕಂತಂದರೆ ಒಂದೇ ದೇಶದಲ್ಲಿ ಜನಿಸಿರುವಂಥ ನಾವೆಲ್ಲರೂ ಪ್ರಜೆಗಳು ಒಂದು ರಾಜ್ಯದವರು ಒಂದು ರೀತಿಯಾಗಿರುವಂಥ ಸೌಲಭ್ಯವನ್ನು ಅನುಭವಿಸ್ತಾ ಇದ್ದರೆ, ಇನ್ನೊಂದಿಷ್ಟು ರಾಜ್ಯಗಳು ಬಹಳಷ್ಟು ಸೌಲಭ್ಯ ವಂಚಿತರಾಗಿರುವಂಥದ್ದನ್ನು ನೋಡ್ತೀವಿ. ಈ ರೀತಿಯಲ್ಲಾದಾಗ ಇವುಗಳಿಗೆ ಇಲ್ಲಿ ಸ್ವಾರ್ಥ ರಾಜಕಾರಣಿಗಳು ಕೂಡ ಇದಕ್ಕೆ ಬಹಳಷ್ಟು ಇಂಬನ್ನು ಕೊಡ್ತಾ ಬಂದಿರುವಂಥದ್ದು. ಈ ರೀತಿಯಲ್ಲಾದಾಗ ಇಲ್ಲಿ ಉಗ್ರವಾದಿ ಆಂದೋಲನಗಳು ಪ್ರಾರಂಭ ಆಗ್ತಾ ಬಂದಿರುವಂಥದ್ದನ್ನು ನೋಡ್ತೀವಿ. ಅಂದರೆ ಪ್ರತ್ಯೇಕವಾಗಿರುವಂಥ ರಾಜ್ಯವನ್ನು ನಮಗೆ ಕೊಡ್ರಿ ಅಂಥೇಳಿ ಹೇಳ್ತಾ ಬಂದಿರುವಂಥದ್ದು. ಅಂದರೆ ಪಂಜಾಬಿನ ಖಲಿಸ್ತಾನಿ ಆಂದೋಲನ ಅಂತ ಹೇಳ್ಬೋದು, ಆಸಾಮ್ನ ಬೋಡೋ ಲ್ಯಾಂಡ್ ಆಂದೋಲನ ಇತ್ಯಾದಿಗಳು ಕೂಡ ಇವೇನು ಇಲ್ಲಿ ಪ್ರಾದೇಶಿಕತಾವಾದದೊಂದಿಗೆ ಸೇರಿಕೊಂಡಿರುವಂಥ ಆಂದೋಲನಗಳು ಅಂತಂದು ಹೇಳ್ತೀವಿ. ಇವಷ್ಟೇ ಅಲ್ಲದೆ ಇಲ್ಲಿ ಇನ್ನೂ ಕೆಲವೊಂದಿಷ್ಟು ಅಂಶಗಳನ್ನು ನಾವಿಲ್ಲಿ ನೋಡ್ಬೋದು. ಪ್ರಾದೇಶಿಕ ರಾಜಕೀಯ ಪಕ್ಷಗಳು, ರೀಜ್ನಲ್ ಪೊಲಿಟಿಕಲ್ ಪಾರ್ಟೀಸ್ ಅಂತ ಹೇಳಿ ಅನ್ನುವಂಥ ಒಂದು ಅಂಶ ಇಲ್ಲಿ ಬರ್ತದೆ. ಅಂತಂದರೆ ಇಲ್ಲಿ ಪ್ರಾದೇಶಿಕವಾಗಿರುವಂಥ ರಾಜಕೀಯ ಪಕ್ಷಗಳು ಕೆಲವೊಂದು ಸಂಕುಚಿತ ದೃಷ್ಟಿಯನ್ನು ಬೆಳೆಸಿಕೊಂಡು ತಮ್ಮ ಆಸಕ್ತಿಗಳನ್ನು ತಮ್ಮ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿ ಇರಿಸಿಕೊಂಡಾಗ ಅದರ ಆಚೆ ಇರುವಂಥ ರಾಷ್ಟ್ರೀಯ ಒಂದು ವಿಚಾರ ವಿಷಯಗಳ ಬಗ್ಗೆ ಅವು ಆಸಕ್ತಿಯನ್ನು ತೋರಿಸದೇ ಇರುವಂಥ ಪಕ್ಷದಲ್ಲಿ ಇದು ಕೂಡ ನಮ್ಮ ರಾಷ್ಟ್ರೀಯ ಭಾವೈಕ್ಯತೆಗೆ ಅಡ್ಡಿಯನ್ನು ಉಂಟು ಮಾಡುವಂಥ ಅಂಶ ಆಗಿ ಬರುತ್ತದೆ. ಅದೇ ರೀತಿಯಾಗಿ ವರ್ಗ ವಿಷಮತೆಗಳು, ಕ್ಲಾಸ್ ಕ್ಲೆವೇಜಸ್ ಅಂತಂದರೆ ಇಲ್ಲಿ ದೇಶದ ಪ್ರಜೆಗಳೆಲ್ಲರೂ ಸಮಾನವಾಗಿರುವಂಥ ಅವಕಾಶ, ಸ್ವತಂತ್ರ ಹಾಗೂ ಸಾಮಾಜಿಕ ನ್ಯಾಯದ ಭರವಸೆಯನ್ನು ನಮ್ಮ ಸಂವಿಧಾನ ನೀಡಿದ್ರೂ ಕೂಡ, ಅದರ ಉದ್ದೇಶ ಆಗಿದ್ರೂ ಕೂಡ ಇಲ್ಲಿ ಎಲ್ಲರಿಗೂ ಕೂಡ ಸಮಾನವಾಗಿರುವಂಥ ಅವಕಾಶಗಳು ಸಿಗ್ತಾ ಇಲ್ಲ. ಈ ರೀತಿಯಾಗಾದಾಗ ಅಂದರೆ ವಾಸ್ತವಿಕವಾಗಿ ಅವುಗಳನ್ನು ತೆಗೆದುಕೊಂಡು ಬರ್ಲಿಕ್ಕೆ ಸಾಧ್ಯತೆ ಆಗ್ತಾ ಇಲ್ಲ. ಅಂತಂದರೆ ಇಲ್ಲಿ ಉದಾಹರಣೆಗಾಗಿ ಅನಕ್ಷರತೆ ಮತ್ತು ಬಡತನ ಅಂತಂದು ಹೇಳ್ಬೋದು. ಇಲ್ಲಿ ಭಾರತವನ್ನು ನೋಡಿದಾಗ ಇಡೀ ಪ್ರಪಂಚದಲ್ಲಿನೇ ಅತಿ ಹೆಚ್ಚಿನ ಒಂದು ಸಾಧನೆಯನ್ನು ಮಾಡಿರುವಂಥ ಸಾಕ್ಷರರು ನಮ್ಮ ದೇಶದಲ್ಲಿ ಇರುವಂಥದ್ದನ್ನು ನೋಡ್ತೀವಿ. ಯಾಕಂತಂದರೆ IT ಕಂಪ್ನಿಯಲ್ಲಾಗಿರ್ಬೋದು, ಅಥವಾ ನಮ್ಮ ಮೆಡಿಕಲ್ ಫೀಲ್ಡಲ್ಲಾಗಿರ್ಬೋದು, ಒಂದು ಎಜುಕೇಷ್ನಲ್ ಫೀಲ್ಡಲ್ಲಾಗಿರ್ಬೋದು, ಇಡೀ ಜಗತ್ತಿನಾದ್ಯಂತ ಹೆಸರನ್ನು ಮಾಡಿರುವಂಥ ವಿಜ್ಞಾನಿಗಳನ್ನು, ಇಲ್ಲಿ ಸಾಧಕರನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ ಅನಕ್ಷರತೆಯ ಮಟ್ಟನೂ ಕೂಡ ಇಲ್ಲಿ ಬಹಳಷ್ಟು ಹೆಚ್ಚಿಗೆ ಇರುವಂಥದ್ದು. ಅದೇ ರೀತಿಯಲ್ಲಿ ಇಲ್ಲಿ ನಗರ ಪ್ರದೇಶ ಮತ್ತು ಹಳ್ಳಿಗಳು ಅನ್ನುವಂಥ ಒಂದು ಅದರ ತಾರತಮ್ಯತೆಯೂ ಕೂಡ ಹೆಚ್ಚಿಗೆ ಇರುವಂಥದ್ದು. ನಂತರದಲ್ಲಿ ಬಡತನ ಅನ್ನುವಂಥದ್ದು, ಇಲ್ಲಿ ಜಗತ್ತಿನ ಒಂದು ಶ್ರೀಮಂತರ ಪಟ್ಟಿಯಲ್ಲಿ ಬರುವಂಥ ಅತ್ಯಂತ ಶ್ರೀಮಂತ ವ್ಯಕ್ತಿಗಳನ್ನು ಹಿಡಿದು ಅತ್ಯಂತ ಕಡು ಬಡವರು ಕೂಡ ಇಲ್ಲಿ ಇರುವಂಥದ್ದನ್ನು ನೋಡ್ತೀವಿ. ಎರಡೂ ಕೂಡ ಎಕ್ಸ್ಟ್ರೀಮ್ ಆಗಿ ಇರುವಂಥದ್ದು. ಈ ರೀತಿಯಲ್ಲಿ ಆದಾಗ ಈ ಅಂತರ ಎಷ್ಟು ಹೆಚ್ಚುತ್ತಾ ಹೋಗ್ತೈತಿ, ಅಷ್ಟೇ ಇದು ರಾಷ್ಟ್ರೀಯ ಒಂದು ಸಾಮರಸ್ಯತೆಗೆ ಭಂಗವನ್ನು ತರುವಂಥದ್ದು. ಏಕತೆ ಅನ್ನುವಂಥ ಅಂಶವು ಇಲ್ಲಿ ಬರೋದಿಲ್ಲ ಅಂತಂದು ಹೇಳ್ತೀವಿ. ಇಷ್ಟಾದರೆ ವಿದ್ಯಾರ್ಥಿಗಳೇ, ಇಂದಿನ ಸೆಷನ್ನಲ್ಲಿ
ನಾವು ರಾಷ್ಟ್ರೀಯ ಒಂದು ಸಮಗ್ರತೆ ಮತ್ತು ಏಕತೆಗೆ ಉಂಟಾಗುವಂಥ ಅಡೆತಡೆಗಳು ಅಥವಾ ಸವಾಲುಗಳು ಅನ್ನುವಂಥ ಈ ಒಂದು ಸೆಷನ್ನನ್ನು ಮುಕ್ತಾಯ ಮಾಡೋಣಂತ. ಅಲ್ಲಿವರೆಗೂ ಎಲ್ಲರಿಗೂ ಕೂಡ ನಮಸ್ಕಾರ.